ಮತ್ತೇನು ಮಂಗೇನ್ ಮಗಳ ಈಗ ಬಂದೇನೋ ನಿನ್ನವನು ಸಿಂದಗಿ ಸೀತಾಫಲ ಕಾಯಿ ಅಂತಕಿನ ನಮ್ಮ ಹೊಟ್ಟಿಸದ್ ಹೊಯ್ಕೊಳಕದತ್ತೋ ನಿನ್ನವನು ಜಮಖಂಡಿ ಜವಾರಿ ಮೆಣಸಿಕಾಯಿ ಅಂತಕಿನ ನೀ ಜಲ್ದಿ ಬರಬಾರ್ದೇನ ನನಗೆ ಗೋಕಾಕ ಕರೆದಂಟ ನಿನ್ನ ಹೊಟ್ಟಿ ಎಂದ ಹಸದು ಹೊಯ್ಕೊಳಂಗಿಲ್ಲೋ ನಿನ್ನವನು ಮುಗೋಳ್ ನಾಯಿ ಅಂತವನ ಅಲ್ಲಯ್ಯಪ್ಪ ಅಡಿಗೆ ಮಾಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ತಡ ಆಗುದ ನೀ ಸುಳ್ಳು ಯಾಕೆ ಹರ್ಕೊಂತೀಯೋ ನಿನ್ನವನು ಮೂಡಲಿಗೆ ಹೋರಿ ಅಂತವನ ನನಗ್ ಹೋರಿ ಅಂತವನತಿ ನಿನ್ನವನು ಬಬಲಾದಿ ಬಾರಿಕಾಯಿ ಅಂತಕಿನ ಸುಮ್ಮ ನಾಯಿ ಕುನ್ನಿಗದೆ ಊಟ ಕುಡ್ತೀವೋ ಏನ ಕಲ್ಲು ತೋಡ್ ಬೆನ್ನು ಹತ್ತಂದಿವೋ ನಿನ್ನವನು ಮಮದಾಪುರ ಮಾಯಿನಕಾಯಿ ಅಂತಕಿನ ಅಲ್ರಿ ಮಾಮಾರ ನೀವೇನ್ ಬರೇ ಜಗಳಾಡೋದ ಮಾಡ್ತಿರೋ ಏನ್ ನನಗ್ ಭಿಕ್ಷಾ ಬೇಡಕ್ ಹೋಗಂದ್ರು ಮೊದಲ ನಮಗ್ ಹಸು ತಡ್ಕೊಳ್ಳೋದ್ ಆಗುದಿಲ್ಲ ಯಾಕಂದ್ರ ನಮ್ದು ರಾಜ ಮನಿತನ ಏ ಕಿಲ್ ಹೊಡಿಸಿಕೊಂಡ ಸುಳ್ಳ ನನ್ನ ಬಿಪಿ ಏರ್ಸಕ್ ಹೋಗ್ಬೇಡಿ ಮಗ ರಾಜ ಮನಿತಾನ ಬಂದಾಳಿ ಒಳ ಕಾಲಾಗ ಚಪ್ಪಲ್ ಇಲ್ದ ನೋಡ್ರಿ ಯಜಮಾನ್ರ ಸುಳ್ಳ ನಮ್ಮ ಒಬ್ರು ತೆಗಿಲಾಕ್ ಹೋಗ್ಬೇಡ್ರಿ ಯಾಕಂದ್ರ ಕಂಡಾಪಟ್ಟಿ ಕಿಮ್ಮತ್ತಾರ ಮನುಷ್ಯ ಅದನ್ನ ಎತ್ ಮಾತಾಡ್ತೀರಿ ಕತ್ತಿಗತೆ ಅಂದ್ರ ಏನಂತ ತಿಳ್ಕೊಂಡ್ರಿ ಕೊಟ್ಟ್ಯಾದೀಶ್ವರ ನನಗ ಚಪ್ಪಲ್ ಇಲ್ಲತಿಯ ಮಾಣಿಕ್ಯ ಹಳೆ ಮಾಣಿಕ್ಯ ತಿಂಡಿತ್ತಂದ್ರ ನಮ್ಮ ಮನಿಗೆ ಬಾ ತೋರಿಸ್ತಾನ 60 ಡಜನ್ ಚಪ್ಪಲ್ ಅದಾವ 30 ಡಜನ್ ಬೂಟ್ ಅದಾವ 20 ಜೋಡ್ ಸಿಲ್ಪರ್ ಅದಾವ 10 ಜೋಡ್ ಕೆರು ಅದಾವ ಇಟ್ಟಿದ್ರು ಬರೀ ಕಾಲ ತಿರುಗಾಡ್ತನ ಯಾಕಂದ್ರ ನಮ್ಮಲ್ಲಿ ಸೊಕ್ಕಿಲ್ಲ ಮೇಲಾಗಿ ನಾವು ರಾಜ ಮನಿತಂದವ್ರು ಏನಂತ ತಿಳಿದಿ ಇನ್ನೊಮ್ಮೆ ಇಂತ ಮಾತಾಡಕ್ ಹೋಗ್ಬೇಡ ಯಮನೆ ತಪ್ಪ ಮಾತಾಡಿದ್ದು ಏನೋ ನನ್ನ ಮಗಳು ಸಿಟ್ಟು ತಂದು ನಿನ್ ಮ್ಯಾಲ ಹಾಕಿನಿ ನೀ ಏನ್ ತಪ್ಪು ತಿಳ್ಕೋಬೇಡ ಯಾಕಂದ್ರೆ ಇಂದಿಲ್ಲ ನಾಳೆ ನನಗೊಂದು ₹1 ಕೋಟಿ ತಂದು ಕೂಡ ಹೋದಿನಿ ಹೋಗಿ ನಿನ್ನೊಬ್ಬರು ಕೈಲಿ ಆನಾ ತಂಗಿ ಬಂಗಾರು ಮೊದಲು ಊಟ ಮಾಡ್ಸವ ಯಪ್ಪ ಇಬ್ರು ಕೂಡ ಊಟ ಮಾಡ್ರಿ ಯಾಕಂದ್ರ ಕಾಯಿಪಲ್ಲೆ ತಗೊಂಡು ನಾ ಮನೆಗೆ ಹೋಗ್ಬೇಕು ಇಲ್ಲ ತಂಗಿ ನಾ ಊಟ ಮಾಡುವಲ್ಲ ಈಗ ನಾವೊಂದ್ ಸ್ವಲ್ಪ ಹಳ್ಳದ ಕಡೆ ಹೋಗಿ ಕರಿ ಲಕ್ಕಿ ಕೆಂಪು ಲವಣಸರ ಹುಡುಕಾಡಿ ಬರ್ತಾನ ನೀ ಬಸವರಾಜಿಗೆ ಶಿಸ್ತಾಗಿ ಊಟ ಮಾಡಿಸ್ತಂಗಿ ಆತೇಳ ಯಪ್ಪ ನೀ ಅದು ಕಾಳಜಿನ ಬಿಡು ನಾ ಇವರಿಗೆ ಶಿಸ್ತಾಗಿ ಊಟ ಮಾಡಿಸ್ತೇನೆ ಆತಳ ತಂಗಿ ನಿನಗೇನ್ ಹೇಳದೈತಿ ತಮ್ಮ ರಾಜ ಬಸವರಾಜ ವರ್ಮ ನಾಚ್ಬೇಡ ಮತ್ತ ಹೊಟ್ಟಿ ತುಂಬಾ ಊಟ ಮಾಡ ಅರ್ಧ ಊಟ ಮಾಡಿ ಭಿಕ್ಷೆ ಬೇಡಕ್ ಹೋದಿ ಮತ್ತ ಯಾಕಂದ್ರ ಮೊದಲ ರಾಜ ಮನಿತನ ನಿಮ್ಮದ ನಾಚ್ಬೇಡ ಬೇಡಬೇಡ ನಿನ್ನ ಮನಸ್ಸಿಗೆ ಏನ್ ಬರ್ತದಲ್ಲ ಅದನ್ನ ತಿನ್ನ ತಂಗಿ ಚಂದಾಗಿ ವ್ಯವಸ್ಥೆ ಮಾಡವ್ರದ ನಾ ಹೋಗಿ ಬರ್ಲೇ ಅಯ್ಯೋ ನೀ ಅದ್ರ ಕಾಳಜಿನ ಬಿಡ ಯಪ್ಪ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಬರ್ರಿ ರಾಜ ಬಸವರಾಜ ವರ್ಮ ಶಿಸ್ತಾಗಿ ಊಟ ಮಾಡ ಬರ್ರಿ ಬಂಗಾರಿ ಅವರ ನೀವು ಮಾಡಿದ ಅಡಿಗೆ ವಾಸನೆ ಏನು ಭಾರಿ ಐತ್ರಿ ಬರೇ ವಾಸನೆ ನೋಡೇ ನಾನು ಹೊಟ್ಟೆ ತುಂಬಿದಂಗ ಆತಲ್ರಿ ನೀವು ಊಟ ಮಾಡ್ಲಾರ್ದ ಹೊಟ್ಟೆ ತುಂಬತಾ ಹಂಗಾದ್ರೆ ಬಾಳ ಚಲೋ ಆತ್ಬಿಡ್ರಿ ನಾ ಅಡಿಗೆ ಕಟ್ಕೊಂಡು ಹೊಳ್ಳಿ ಮನೆಗೆ ಹೋಯ್ತೇನ್ರೆ ನಮ್ಮಪ್ಪ ನೀವು ಸಂಜಿಕ ಮನೆಗೆ ಬಂದು ಊಟ ಮಾಡ್ರಿ ನನಗೇನು ಹೊಲ್ದಾಗ ಕೂತು ಹೊಯ್ಕೋ ಅಂದ್ರೇನ ಯಾಕ್ರಿ ಏನಾಯ್ತು ಮತ್ತೇನ್ರಿ 2 ದಿವಸ ಆತ್ ಹೊಟ್ಟೆ ಕೂಳಿಲ್ಲ ಸಾಯ್ಲಾಕತ್ತನ್ ನೋಡ್ತೀರಿ ನೋಡಿ ಬುತ್ತಿ ತಗೊಂಡು ಹೊಳ್ಳಿ ಹೋಗ್ಕನತ್ತಿರ್ಲೆ ನಾವೇನು ಹೊಟ್ಟಿಗೆ ಎರಿ ಮಣ್ಣು ತಿನ್ಬೇಕನ್ರಿ ಇಲ್ಲಿ ಅಯ್ಯಯ್ಯ ಮತ್ ನೀವ ಅಂದ್ರಲ್ರಿ ವಾಸ್ತಿ ನೋಡಿ ಹೊಟ್ಟೆ ತುಂಬದಂಗ ಆತಂತ ಅನಬಾರ್ದ ಅಂದ ನಮ್ಮ ಬೂಟ್ ತಗೊಂಡ್ ನಾವು ಹೊಡ್ಕೊಂಡಂಗ ಆತಲ್ರಿ ಏನೋ ವರ್ಣನೆ ಮಾಡ್ಬೇಕತ್ ಮಾಡಿದ್ದೀವ್ರೆ ಪೂರಾ ಹಡಗನ ಮುಣಗಂಗ್ ಕಾಣ್ತೈತಿ ಇರ್ಲಿ ಊಟಕ್ಕೆ ಕೊಡ್ಬರ್ರಿ ಒಳ್ಳೆ ಊಟ ಮಾಡ್ರಿಲ್ಲ ನಿಮ್ಮ ಸಲುವಾಗಿ ಸ್ಪೆಷಲ್ ಅಡಿಗೆ ಮಾಡ್ಕೊಂಡು ಬಂದೇನಿ ಏನ್ ಬೇಕು ಕೇಳ್ರಿ ಅದನ್ನ ಕೊಡ್ತೀನಿ ಹಾ ನಾ ಬೇಡಿದ್ದ ಕೊಡ್ತೀರಿ ಹೌದ್ರಿ ನೀ ಬೇಡಿದ್ದ ಕೊಡ್ತೀನಿ ಮೊದಲು ಊಟ ಮಾಡ್ರಿ ಬಂಗಾರಿ ನಾ ಎಲ್ಲ ಊಟ ಮಾಡ್ತೀನಿ ಕರೆ ಆದ್ರೆ ಈ ನಿನ್ನ ಬಂಗಾರದ ಬೊಂಬೆ ಅಂತ ಮೈಮಾಟ ಬಳ್ಳಿಯಂತೆ ಬಳುಕಾಡುವ ಈ ನಿನ್ನ ಸ್ವಂಟ ಮಾಮರದ ಕೋಗಿಲೆಯ ಸುಸ್ವರದ ಕಂಠ ಹುಚ್ಚು ಹಿಡಿಸೈತಿ ಈ ನಿನ್ನ ಕಣ್ಣೋಟ ಮನಸ್ಸು ಬಯಸೈತಿ ತುಟಿ ಅಂಚಿನ ರಸದೂಟ ನಾ ಹೆಂಗ ಮಾಡಲ್ ಹೇಳ ಈ ಊಟ ರಾಜ ನಿನ್ನ ರೂಪೈತಿ ಕಾಮನಂಗ ತೇಟ ನಿನ್ನ ಮಾತಿಗೆ ಮರುಳಾಗಿ ಹೋಗೈತಿ ತಲೆ ಕೆಟ್ಟ ಬದುಕಲಾರ ಗೆಳೆಯ ನಾನು ಎಂದಿಗೂ ನಿನ್ನ ಬಿಟ್ಟ ಮಾಡುವ ನೀನಿಂದು ಮನ ಬಂದ ಊಟ ಬಂಗಾರಿ ನಿನ್ನ ಪ್ರೀತಿ ನನ್ನ ಮ್ಯಾಲ ಇದ್ದದ್ದ ಖರೆ ಆದ್ರ ಒಂದು ಮುತ್ತು ಕೊಡ್ತೀಯ ಸಾಯೋವರೆಗೂ ನೀ ನನ್ನ ಕೈ ಬಿಡೋದಿಲ್ಲ ಅಂದ್ರೆ ಒಂದ ಯಾಕ ಮುತ್ತು ನನ್ನ ಮೈ ಮನಸ್ಸೆಲ್ಲ ನಿನ್ನ ಸೊತ್ತು ಇದಕ್ಕೆ ನೀ ಒಪ್ಪಿಕೊಂಡ್ರೆ ಒಂದ ಯಾಕ ಕೊಡ್ತೀನಿ ನಾ ದಿನಕ್ಕೆ 1000 ಮುತ್ತು ಏನೈತಿ ಹೇಳ ನಿನ್ನ ಮನದಾನ ಮಾತು ಪ್ರೀತಿ ಪ್ರೇಮಕ್ಕೆಲ್ಲ ನನ್ನದು ಒಂದೇ ಮಾತು ಮದುವೆ ಆಗುವುದರಲ್ಲೇ ನಾ ಸತ್ತರೆ ಹೋಯ್ತು ಇಲ್ಲ ಅಂದ್ರೆ ಬದುಕಿರುವವರೆಗೂ ನಿನ್ನ ಪ್ರೀತಿ ಪ್ರೇಮವೇ ನನ್ನ ಸಂಪತ್ತು ಈ ಮಾತು ನಿನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೀಯಾ ನನ್ನ ಆತ್ಮ ಸಾಕ್ಷಿ ಪರಮಾತ್ಮನ ಸಾಕ್ಷಿ ಈ ಮಾತು ಸತ್ಯ ಐ ಲವ್ ಯು ರಾಜಾ ಐ ಲವ್ ಯು ಯಾಕ್ರಿ ಮಾಮಾರ ಹೊಯ್ಕೊಳಾಗ್ತಿರಿ ಲವಣ ಸರ ಸಿಗ್ಲಿಲ್ಲನ್ರಿ ಏ ಕುರ್ಸೋನ್ಯಾ ನನ್ನ ಜೋಡಿ ಮಾತಾಡಿ ಅಂದ್ರೆ ನಿನ್ನ ಲವಣ ಸರಣ ಬಿದ್ದಿತ್ತು ಮಗನ ರಾಜ ಮರಿತಾನ ಮಗನ ನಿಂದ ರಾಜ ಮರಿತಾನ ಐಶ್ವರ್ಯ ರೈ ಫೋನ್ ಮಾಡಿದ್ರ
ಮಾಡಿದ್ಲ ನಿನಗ? ಆಕಿ ಮಾಡಿ 15 ದಿವಸ ಆತ್ರಿ. ಇವತ್ ಮತ್ ಮಾಧುರಿ ದೀಕ್ಷಿತ್ ಮಾಡಿದ್ರಿ. ಮತ್ತ ಆಕಿ ಫೋನ್ ಮಾಡಿದ್ರೆ ಇಕ್ಕಿನ್ಯಾಕ ಎತ್ಕೊಂಡಿದ್ದಿದ್ದು ಕುರ್ಸಾಲಿಯಾ? ಅದಕ್ಕೆ ನೀವು ಹೊಯ್ಕೊಳತ್ತೀರಿ. ಓ ಮತ್ತ ಹಂಗಾದ್ರೆ ನೀವು ತಪ್ಪು ತಿಳ್ಕೊಂಡ್ರಿ ಮಾಮಾರ. ಮತ್ತ ನಂದ ತಪ್ಪ? ಮತ್ ಎತ್ಕೊಂಡ್ರೆ ಏನ್ ತಪ್ಪಾತ್ರಿ? ಏನ್ ತಪ್ಪಾಗಿಲ್ಲ ರಾಜ. ಎತ್ಕೊಂಡ್ರೆ ಏನ್ ತಪ್ಪಾತು? ಇಬ್ರು ಕೂಡಿ ತೆಕ್ಕಿ ಬಡದು ಉಳ್ಳಾಡಿದ್ರೆ ಏನ್ ತಪ್ಪಾತು ಅತಿ ಆ ಮಗನ? ಕೆಂಪು ಲವಳಸರ ಕರಿ ಲಕ್ಕಿ ಅಂತ ಹೇಳಿ ನನ್ನ ಮಗಳನ್ನ ತೆಕ್ಕಿ ಬಡದು ಎತ್ಕೊಂಡಿದ್ರೆ ಯಾಕೆ ಬಂದಿರ ಮಗನ? ನೀ ಮೊದಲು ನಿಜ ಖಾಲಿ ಮಾಡು ಮಗನ. ಯಪ್ಪ ನೀ ಎಷ್ಟರ ತಪ್ಪು ತಿಳ್ಕೊಂತಿದಿ? ಒಂದ್ ಏಟ ಎತ್ಕೊಂಡ್ರೆ ಏನ್ ತಪ್ಪಾತು? ನಿನ್ನ ಅವನ ಸಿಗರ್ ಕಟ್ಟಿ ಅಂತಕಿನ ಅವನ ಎದಿನಾಗ ಹಚ್ಚಿ ಕುತ್ತ ಮತ್ತೇನು ತಪ್ಪಾತ ಅಂತ ಕೇಳ್ತೀಯ? ನಿನ್ನ ಅವನ ನಿನಗೆ ಎಟ್ಟದ ಹೆರೆ ಬಂದೈತೆ ಓ ಶಿವನ. ನನಗಂತೂ 18 ಗುರಿ ನಾವಿ 5 ಕಿಲೋ ವಜ್ಜಿದ ಮಣ್ಮುಖ ಹಾವ ಅಂತ ಹೇಳಿ ತಲೆ ಕೆಡ್ಸ್ಯಾನ. ನಿನಗೇನ ತಲೆ ಕೆಡ್ಸ್ಯಾನ? ನನ್ನ ಸೈದಾಪುರ ಸಕ್ರಿ ಅಂತಕಿನ. ಅಯ್ಯ ನಂದ ತಲೆ ಕೆಡಿಸ್ತಾನೋ ನಿನ್ನವನ? ನನ್ನ ತಗೊಂಡ ವೀರ ಸುಟ್ಟಾನ. ಇದು ಈಗರ ಕರಿಷ್ಮಾ ಕಪೂರ್ ಅವಾಗ ಫೋನ್ ಮಾಡಿದ್ಲಪ್ಪ, ನೀ ಜಲ್ದಿ ಬರ್ಲಿಕ್ರ ನನ್ನ ಮದುವೆ ಮಾಡ್ಕೊಳ್ಳಿಕ್ಕಂದ್ರ ನಾ ಸತ್ತು ಹೋಗ್ಕುನಂತ. ನನಗರೆ ಫೋನ್ ಮಾಡತ್ ಹೇಳ್ಬಾರ್ದು ಅಕ್ಕಿಗೆ. ಅಕ್ಕಿ ಹೆಂಗರೆ ಸಾಯ್ತಿದ್ದಲ್ ನೋಡ್ತಿದ್ದಿ. ಅದಕ್ಕ ನೀ ಒಟ್ಟೆ ತೆಕ್ಕಿ ಬಡ್ದು ಎತ್ಕೊಂಡ್ ನಿಂದ್ರು ಇರ್ಲಿಕ್ಕಂದ್ರೆ ನಾನು ಸಾಯ್ತನ ಅಂದೇನ ನನ್ನ ಗೌರಿ. ಅದಕ್ಕ ಈ ಕುರ್ಸಾರ ನೀನ್ ಎತ್ತಿರ್ಕೊಂಡ್ ನಿಂತಿದ್ದಾನ ನನ್ನ ಕಾಕಂಡಿಕಿ ಕಳಗಿ ಅಂತಕಿನ. ಏಯಪ್ಪ ನಿನಗ್ ಮೊದ್ಲ ಬಿಪಿ ಐತಿ, ನೀ ಸುಳ್ಳು ಹೊಯ್ಕೋಬ್ಯಾಡು. ಇದ್ರಾಗ 2 ನಂಬರ್ ಸೌಕಾರಂದು ಏನು ತಪ್ಪಿಲ್ಲ. 2 ನಂಬರ್ ಸಾವುಕಾರ ಏನು ತಪ್ಪಿರತಿ ಅಯ್ಯವ. ಮತ್ತೆ ನೀನ್ ಹೊತ್ಕೊಂಡ್ ನಿಂತಿದ್ಲ ಯಾಕ? ಏಯಪ್ಪ ನನಗ ಮಾವಿನಕಾಯಿ ತಿನ್ನಂಗಾಗಿತ್ತ. ಗಿಡದಾಗ ಮಾವಿನಕಾಯಿ ಇತ್ತಪ್ಪ, ಅದನ್ನ ಹರ್ಕೋಬೇಕಂತ ಒಂದೀಟ ಎತ್ಕರ್ರಿ ಅಂದೆ. ಅವರು ಒಂದೀಟ ನನ್ನ ಎತ್ಕೊಂಡ್ರು. ಕೈ ಹಾಕಿ ಹರ್ಕೋಬೇಕು ಅನ್ನೋದ್ರಾಗ ನೀ ಬಂದ್ಬಿಟ್ಟಿ ಮುದೋಡೆ ಹಳೆ ಮುದೋಡೆಯ. ನಿನ್ನ ಅವನ ಈ 2 ನಂಬರ್ ಸಾವುಕಾರ ಬಂದು ಒಂದ ದಿನದಾಗ ನನಗೆ ಮಾವಿನಕಾಯಿ ತಿನ್ನಂಗ ಮಾಡಿದನ ನನ್ನ ಜನವಾಡ ಜಿಟ್ಟಿ ಅಂತಕಿನ. ಇನ್ನು ಸೈಡ್ ಬಿಟ್ರೆ ನಿನ್ನ ವಾಂತಿನೂ ಮಾಡಿಸ್ತಾನವ. ನಡಿ ಮನಿಗೆ. ಮತ್ತೇನಪ್ಪ 2 ನಂಬರ್ ಕುರ್ಸಾರ್ಯ ಜಗತ್ನಾಗ 2 ನಂಬರ್ ಶ್ರೀಮಂತ ಮಗನಾನಿ. ಯಾಕ್ರಿ ಮಾಮಾರ ಡೌಟ್ ಐತೇನ್ರಿ? ಕುರ್ಸಾರ್ಯ ನಿನಗ ಅಬರು ರಾಜಕೀಯ ಐತಿಲ್ಲೋ ಮೊಮ್ಮಗನ. ನಿನಗ ಭಿಕ್ಷಾ ಬೇಡ ಟೈಮ್ ಆಗಿರ್ಬೇಕ. ಮೊದಲು ನನ್ನ ಕಣ್ಣು ಮುಂದಿಂದ ಹೋಗ್ ಮೊಮ್ಮಗನಾನಿ. ನೀವ್ ಇಟ್ಟು ಚಿಲ್ಲರ್ ಬುದ್ಧಿ ಅವ್ರ ಅದಿರ ಅನ್ನೋದು ನನಗ್ ಗೊತ್ತಿದ್ದಿದ್ದಿಲ್ಲ ಬಿಡ್ರಿ. ಅಲ್ರಿ ನಿಮ್ಮ ಮಗಳೇನು ವಿಶ್ವ ಸುಂದರಿ ಅದ ತಿಳ್ಕೊಂಡ್ರಿ ನೀವು? ನಿಮಗ್ ಮೊದಲ ಹೇಳಿನ್ಯ ನನಗೆ ಸಿನಿಮಾ ನಟಿಯರ ಫೋನ್ ಹಚ್ಚಿ ಕಾಡ್ತಾರತ್ತ. ಹೋಗಿ ಹೋಗಿ ನಿಮ್ಮಂತ ಲೋ ಲೆವೆಲ್ ಮಗಳ ಮ್ಯಾಲ ಮನಸ್ಸು ಮಾಡ್ಲಿ ಅನ? ಏನೋ ನಿಮ್ ಮಗಳು ಮಾವಿನಕಾಯಿ ತಿನ್ನಂಗ ಆಗೈತೆ ಅಂದ್ಲು ನಾ ಒಂದ್ ಸ್ವಲ್ಪ ಎತ್ತಿ ಹಿಡ್ಕೊಂಡ್ ನಿಂತಿದ್ನಿ. ಏನ್ ತಪ್ಪಾತು? ನೀವ್ ಈ ನಮನಿ ಹೊಯ್ಕೊಳಕತ್ತೀರಿ. ನಿಮ್ಮಲ್ಲಿ ಇಟ್ಟು ಚಿಲ್ಲರ್ ಬುದ್ಧಿ ಐತಿ ಅಂತ ನಾ ತಿಳ್ಕೊಂಡಿದ್ದಿಲ್ಲ ಬಿಡ್ರಿ. ಏನೋ ನಿಮ್ಮನ್ನ ಹೆಂಗರೆ ಮಾಡಿ ಕೊಟ್ಟಾದೀಶ್ವರನ್ ಮಾಡ್ಬೇಕತ್ ನಾ ಪ್ರಯತ್ನ ಪಟ್ರ ನಿಮಗ ಆ ಯೋಗ ಇದ್ದಂಗ ಕಾಣುದಿಲ್ಲ. ನಾ ಹೊಕ್ಕನಾಡ್ರಿ ಹೊಕ್ಕನ. ಜಗತ್ನಾಗ 2 ನಂಬರ್ ಶ್ರೀಮಂತ ನಿನ್ನ ಕೈ ಮುಗಿತಿರಪ್ಪ. ನೀ ಹೋಗುದವ್ರ ಹಂಗ ಹೋಗ್ಬೇಡ. ನನ್ನ ಕೋಟ್ಯಾಧೀಶ್ವರನ ಮಾಡೇ ಹೋಗು. ನಾ ಕೋಟ್ಯಾಧೀಶ್ವರ ಆಗುತ್ತಾನ. ನನ್ನ ಮಗಳನ್ನ ಮಾತ್ರ ಎತ್ತಿಡುದು, ಆಕಿಗೆ ಮಾವಿನಕಾಯಿ ತಿನ್ಸೋದು ಮಾತ್ರ ಮಾಡ್ಬೇಡ. ಯವ್ವಾ ಮಗಳ ಬಂಗು, ಏನಯ್ಯಪ್ಪ ಯವ್ವಾ ನಿನ್ನ ಕೈ ಮುಗಿತನ. ನಿನಗೆ ಮಾವಿನಕಾಯಿ ತಿನ್ನಂಗಾಗಿತ್ತಂದ್ರ ಒಂದು ಚೀಲ ಗಟ್ಲೆ ಹರಿಸ್ತಾನ ಮನೆಯಾಗ ಇಡ್ತಾನೆ. ಯವ್ವ ನಿನ್ನ ಕೈ ಮುಗಿತನ ಮನೆಗೆ ನಡಿತಂಗಿ. ಆತೇಳಪ್ಪ ನಾ ಹೋಗ್ತೀನಿ ಮನೆಗೆ. ಮಾಮಾರ ನಾನು ಮನಿಗೆ ಹೋಗ್ಲೇನ್ರಿ? ನೀ ಮನಿಗೆ ಹೋದ್ರೆ ನಿನ್ನ ಬಾಯಾಗ ಬೂಟ ಹೈ ನೋಡ್ರಿ. 2 ನಂಬರ್ ಸಾವುಕಾರ ನೀವು ಇಲ್ಲೇ ತೋಟದಾಗ ಇರುದ್ರಿ. ಯಾಕಂದ್ರ ನಿಮಗೆ ಸಿನಿಮಾ ನಟಿಯರ ಫೋನ್ ಮಾಡ್ತಾರಲ್ರಿ. ಅದಕ್ಕ ನೀವು ಊರಾಗ ಬಂದ್ರಿ ಅಂದ್ರ ಅಲ್ಲಿ ಒಟ್ಟ ಟವರ್ ಬರಂಗಿಲ್ರಿ. ಇಲ್ಲಿ ತೋಟದಾಗ ಇದ್ರಿ ಅಂದ್ರ ಟವರ್ ಫುಲ್ ಐತ್ರಿ. ಅಲ್ರಿ ರಾಜಾದಿರಾಜ ಬಸವರಾಜ ವರ್ಮ ಇಲ್ಲಿ ಮಾತ್ರ ಕರಿಲಕ್ಕಿ ಕೆಂಪು ಲವಳಸರ ಇದ್ದಂಗ ಕಾಣುದಿಲ್ರಿ. ನಾ ಎಲ್ಲಾ ಕಡೆ ಹುಡುಕಾಡಿ ಬನ್ನಿ. ಇನ್ನು ನಿಮ್ಮ ನೆದರಾಗ ಏನ್ರಿ ಇತ್ತಂದ್ರ ನನಗೆ ಹೇಳ್ರಿ, ನಾ ಹುಡುಕಾಡಿ ತಗೊಂಡ್ಬರ್ತನು. ನೋಡ್ರಿ ಮಾಮಾರ, ಕೊಲ್ಲಾಪುರ ಜ್ಯೋತಿಬಾನ್ ಗುಡ್ಡದಾಗ ಐತೆನ್ನು ಸುದ್ದಿ ಕೇಳಿನಿ. ಅಲ್ಲಿ ಸಿಕ್ಕರು ಸಿಗಬಹುದು. ಒಂದ್ ವೇಳೆ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ತುಳಜಾಪುರ ಅಂಬಾಭವಾನಿ ಗುಡಿ ಮುಂದೆ ಗುಡ್ಡದಾಗ ಐತತ್ ಒಬ್ರು ಹೇಳ್ಯಾರ. ಅಕಸ್ಮಾತ್ ಅಲ್ಲಿ ಸಿಗ್ಲಿಲ್ಲ ಅಂದ್ರ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿ ಎದುರಿಗೆ ಹುಲಿಮೇಡ ಬೆಟ್ಟತ್ತ ಒಂದು ಬೆಟ್ಟ ಐತಿ, ಅಲ್ಲಂತೂ ಗ್ಯಾರಂಟಿ ಸಿಗತೈತಿ. ಅಕಸ್ಮಾತ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಕಡಿಕೆ ನಿಮಗೆ ಜ್ಯೋತಿ ದರ್ಶನರೇ ಆಕೈತಿ. ಆ ಜ್ಯೋತಿ ದರ್ಶನ ಆದ್ರೆ ನೀವು ಕರೋಡಪತಿ ಆದಂಗ ಅಂತ ತಿಳ್ಕೊರಿ. ಸಾಹುಕಾರ ಅಲ್ಲೆಲ್ಲಾ ತಿರುಗಾಡಿ ಬರ್ಬೇಕಾದ್ರೆ ಎಷ್ಟು ದಿನ ಹಿಡಿತೈತಿ? ಏನ್ ಬಾಳ ಇಲ್ರಿ, ಬಾಳ ಆದ್ರೆ 1 ತಿಂಗಳಾಗಬಹುದ್ರಿ. ಅಂದಾಜು ರೊಕ್ಕೆಟ್ಟು ಖರ್ಚಾಗಬಹುದು ರಾಜಾದಿರಾಜ. ಬಾಳ ಏನ್ ಖರ್ಚಾಗಂಗಿಲ್ಲ ಬಿಡ್ರಿ. 20,000 ಆದ್ರೆ ತಲಿ ಒಡದ್ ಹೋಗೈತಿ. ಹೋಗಾಗ ನನಗೊಂದ್ 5,000 ಖರ್ಚಿಗೆ ಕೊಟ್ಟು ಹೋಗ್ರಿ ಆತ. ಯಾಕಂದ್ರೆ ನನ್ನ ತಲಿ ಬರೇ ATM ಕಾರ್ಡ್ ಅದಾವ್ರಿ. ಆತಳ್ರಿ 2 ನಂಬರ್ಸ್ ಕೋಟಿ ಗಟ್ಲೆ ಸಿಗತೈತೆ ಅಂದಾಗ 20-25 ಸಾವಿರ ನಾ ವಿಚಾರ ಮಾಡ್ರಿ. ಅಲ್ರಿ 2 ನಂಬರ್ ಸಾವುಕಾರ
ನೀವು ಬರೋತ್ನಾಗ ಏನು ಖರ್ಚಿಗೆ ತಂದಿಲ್ಲೇನ್ರಿ? ಅದ ಹೇಳಿನಲ್ರಿ ನಿಮ್ಗ, ನನ್ನ ಕಡೆ ಬರೇ ATM ಕಾರ್ಡ್ ಅದಾವತ್ತ. ರೊಕ್ಕ ತಗೋಬೇಕಾದ್ರೆ ನಾವು ಬೆಂಗಳೂರ, ಬೆಳಗಾವ, ಮೈಸೂರ, ರಾಯಚೂರ ಹೋಗ್ಬೇಕಾಕೈತಿ. ತಗೊಳ್ಳೋದಾದ್ರೆ ಕೋಟಿ ಗಟ್ಲೆನ ತಗೋಬೇಕು. 1000 2000 ತಗೊಳಕ್ ಬರಂಗಿಲ್ರಿ ಹಂಗ. ಏ ಹಂಗೇನ ಮಾಡ್ಬೇಡ್ತಮ್ಮ. ನೀ ತಗೊಳ್ಳೋದಾತಂದ್ರ ನಾ ಕರಿ ಲಕ್ಕಿ ಕೆಂಪು ಲವಣ ಸರ ತಂದಿಂದ ಒಮ್ಮೆ ಕೋಟಿ ಗಟ್ಲೆ ತಂದ ನನ್ ಕೈ ಕೊಡು. ನಾ ನಾಳೆ ಮುಂಚೆನೆ ಹೇಳಾನ ನಿನಗೊಂದ್ 5,000 ರೂಪಾಯಿ ಖರ್ಚಿಗೆ ಕೊಟ್ಟ ನಾವೊಂದ್ 20,000 ರೂಪಾಯಿ ತಗೊಂಡ ಬುತ್ತಿ ಕಟ್ಕೊಂಡ ಹೋಗ್ಬಿಡ್ತನು. ನಾ ಬರುತ್ತನ ಮಾತ್ರ ನೀ ಇಲ್ಲೇ ತೋಟದಾಗ ಇರ್ಬೇಕು. ಮತ್ತ ನನ್ನ ಊಟದ ವ್ಯವಸ್ಥೆ ರೀ? ನೋಡಪ್ಪ, 2 ನಂಬರ್ಸ್ ನನ್ನ ಮಗಳದಾಳ ಬಂಗಾರಿ, ಆಕಿ ಎಲ್ಲಾ ಹೇಳಕ್ಕನು ನಿನಗ ಊಟ ನಾಷ್ಟ ಎಲ್ಲಾ ವ್ಯವಸ್ಥೆ ಮಾಡ್ತಾಳು. ನೀ ಏನಾದ್ರೂ ಚಿಂತೆ ಮಾಡಕ್ ಹೋಗ್ಬೇಡ. ಹಂಗಾದ್ರ ಮುಗದ ಹೋತ್ ಬಿಡ್ರಿ, ಹೋಗಿ ಬಿಡ್ರಿ ನೀವ್ ಹಂಗಾದ್ರ. ಯಾಕಂದ್ರೆ ನನಗ ಫೋನ್ ಆಗಿನ ಬರ್ತಾವ. ಅಲ್ಲ 2 ನಂಬರ್ ಸಾವುಕಾರ, ಮಾತಿಗೊಂಬರೇ ಫೋನ್ ಬರ್ತಾವ ಅಂತ ಹೇಳ್ತಿ. ನಿನ್ನ ಮೊಬೈಲ್ ಎಲ್ಲೈತೋ ಶಿವನ? ಕಿವ್ಯಾಗ ಸಟ್ ಮಾಡಿ ನೋಡ್ರಿ ನಾ ಮೊಬೈಲ್. ರಿಂಗ್ ಆತಂದ್ರ ಒಂದು ದೀಪದ ಕಡ್ಡಿ ತುರುಕಿದ್ರ ಆತು ಮೊಬೈಲ್ ಚಾಲು. ನಾಳೆ ನಿಮ್ಮ ಮಗಳ ಕೈಯಾಗ ಒಂದು ಕಟ್ಟ ಬಿಡಿ, ಒಂದು ಕಡ್ಡಿ ಪೆಟ್ಟಿಗೆ ಪಟ್ಟು ಕಳಿಸಿ ಬಿಡ್ರಿ. ಅಲ್ಲ 2 ನಂಬರ್ಸ್ ಕಟ್ಟಿ ಮೊಬೈಲ್ ಚಾಲು ಮಾಡಕ್ ಆತು, ಇನ್ನು ಬಿಡಿ ಎದಕ್ಕೆ ರಾಜ? ಮೊಬೈಲ್ ಚಾರ್ಜ್ ಮಾಡಕ್ರಿ? ಆತಳಪ್ಪ, ನನ್ನ ಮಗಳ ಕೈಯಾಗ ಎಲ್ಲ ಕೊಟ್ಟು ಕಳಿಸ್ತನು. ಒಂದು ಕಟ್ಟು ಬಿಡಿ, ಒಂದು ಕಟ್ಟೆಪ್ಪಿ 5,000 ರೂಪಾಯಿ. ನಿನಗೆ ಊಟಕ್ಕ ನಾಷ್ಟಾಕ ಏನ್ ಬೇಕು ಎಲ್ಲ ಕೊಟ್ಟು ಕಳಿಸ್ತನು. ನೀ ಆರಾಮ್ ಇದ್ದು ಬಿಡು. ಆದ್ರೆ ನಾ ಹೋಗಿ ಕರಿ ಲಕ್ಕಿ ಕೆಂಪು ಲವಣ ಸರ 18 ಉಗುರಿನ ಆವಿ 5 ಕಿಲೋ ತೂಕ ವಜ್ಜಿದ್ದ ಮಣಮುಖ ಹಾವ ತಗೊಂಡು ಬರುದ್ರಾಗ ನೀ ಎಲ್ರಿ ಭಿಕ್ಷೆ ಬೇಡಕ್ ಹೋದಿಪ್ಪ. ಮತ್ತ ಹೇ ಇಂತ ಜಾಗ ಸಿಕ್ಕೈತಿ ಅಂದ್ರ ನಾ ಯಾಕೆ ಬಿಟ್ಟು ಹೋಗಲ್ರಿ? ನಿಮ್ಮನ್ನ ಕೋಟ್ಯಾಧೀಶ್ವರನ ಮಾಡೇ ನಾ ಜಾಗ ಖಾಲಿ ಮಾಡವ್. ಆತಳಪ್ಪ 2 ನಂಬರ್ಸ್. ನಾ ಹೋಗಿ ಬರ್ಲಿ ಆ ಜಗತ್ತಾಗ 2ನೇ ಸಾವುಕಾರ. ಆತಳ್ರಿ, ಹೋಗಿ ಬರ್ರಿ ಮಾಮಾರ. ಮತ್ತೇನ್ ಒಳ್ಳೆ ಕಡಕಾಗಿ ಹೊಂಟಿಲ್ಲ, ಎಲ್ಲಿ ಹೊಂಟಿ? ನಾ ಹೇಳಿದ ವಿಚಾರ ಏನ್ ಮಾಡಿದಪ್ಪ? ಏನ್ ವಿಚಾರ ಮಾಡಕ್ ಏನೈತಿ? ನನ್ನ ಮಗಳು ನಿನ್ನ ಕೊಡ್ಬೇಕು ವಿಚಾರ ಮಾಡೀನಿ. ಸಟ್ಲಿ ಬಿಟ್ರೆ ನನ್ನ ಮಗಳ ಮಾಯನಿಕಾಯ್ತು ನಂಗೆ ಕಾಣಿಸ್ತಾಳ. ನಾವ್ ಇಟ ಪ್ರವಾಸಕ್ಕೆ ಹೋಗಿ ಬರ್ತಾನ. ಪ್ರವಾಸಕ್ಕೆ ಹೋಗಿ ಬಂದಿಂದ ಹಲಗಣಿ ಭೀಮಾಚಾರ ಕಾಕರಂತೆ ಹೋಗಿ ಮುಹೂರ್ತ ತೆಗಿಸಿ ಹನುಮಪ್ಪನ ಗುಡಿಯಾಗ ಸಾದೇ ಮೇಸ್ತ್ರಿ ಕೈಲಿ ಛತ್ ಹೊಡಿಸಿ, ದುಂಡಪ್ಪ ಗೌಡ್ರ ಕೈಲಿ ಅಡಿಗೆ ಮಾಡಿಸಿ, ನಮ್ಮ ಬಿರಾದಾರ ಅಶೋಕ್ ಗೌಡ್ರ ಕೈಲಿ ಆನಿ ತರಿಸಿ, ನಮ್ಮ ಬಿರಾದಾರ ಹನುಮಂತ ಗೌಡ್ರ ಕೈಲಿ ಅಂಬಾರಿ ತರಿಸಿ ಭರ್ಜರಿ ಮದುವೆ ಮಾಡಿ ಅಗಸ್ಯಾಗಿ ಮೆರವಣಿಗೆ ಹೊಂಟ್ರ. ಹಲಗಣಿ ಊರು ಮಂದಿರ ನಿತ್ತು ನೋಡಿರ್ಬೇಕು ಶಿವನ. ಏ ದೈವ ತೆರೆತ್ ಬಿಡು ಮೂವ, ನೀ ಇಟ್ಟು ಮನಸ್ಸಿನ ಮೇಲೆ ತಗೊಂಡಿ ಅಂದ್ರ ನನ್ನ ಮುಂದೆ ಯಾರು ಮೂವ? ನೀ ಏನ್ ಹೇಳ್ತಿ ಹೇಳ? ಗುಡ್ಡನ ಕಿತ್ತಿಡಂದ್ರೆ ಇಡ್ತಾನ ನೋಡಮ್ಮ. ನೋಡ್ತಮ್ಮ, ನಾಗು ನೀರ್ ಗುಡ್ಡ ಕಿತ್ತಿ ಎತ್ತಿ ಇಡುದು ಬೇಡ. ಇನ್ ಮ್ಯಾಲ ನೀ ಕಂಟ್ರಿ ದಾರು ತೆಗಿದು ಶ್ರೀಗಂಧಿಗಳ ತುಡುಗು ಮಾಡೋದು, ಗಾಂಜಾ ಮಾಡೋದು, ಇಸ್ಪೇಟ್ ಆಡೋದು, ಮಟ್ಕ ಆಡೋದು ಎಲ್ಲ ಬಿಟ್ಟು ಬಿಡ್ಬೇಕ. ಇನ್ನ ಎಲ್ಲರೇ ಕರಿ ಲಕ್ಕಿ ಕೆಂಪು ಲವಣ ಸರ 18 ಉಗುರಿನ ಆವಿ 5 ಕಿಲೋ ಮಣಮುಖ ಹಾವ ಕರಿ ಬೆಕ್ಕ ಗೂಗಿ ಸಿಕ್ಕ್ರ ತಂದ ಮನೆಗೆ ಇಟ್ಟು ಬಿಡ. ಏ ಇದೇ ದೊಡ್ಡ ಆಗದ ಮೂವ, ಎಟ್ ಬೇಕು ನಿನಗ? ಕರಿ ಲಕ್ಕಿ ಕೆಂಪು ಲವಣ ಸರ ಹೊರಗಟ್ಟೆ ತಂದಿಡ್ತಾನೆ ಅಲ್ಲಿ. ಬೆಕ್ಕದ ಊರಾಗಿರ್ಲಿ ಅವ. ಹಾವ ಆವಿ ಗೂಗಿ ಕರಿ ಬೆಕ್ಕ ಇವತ್ತುರ್ನಂತೂ ಚೀಲಗಟ್ಲೆ ತರ್ತಾನ ಅಣ್ಣೆ. ಹಿಂಗತಿಯ? ಹಂಗಾದ್ರ ಹಿಡಿ, ನಿನಗೊಂದ್ 2,000 ರೂಪಾಯಿ ಬಸ್ ಚಾರ್ಜ್ ಇಟ್ಕೋ. ಆದ್ರ ನಾ ಬರೋದ್ರಾಗ ಹೊರಗಟ್ಲೆ ತಂದ ನಮ್ಮ ಮನೆಗೆ ಇಡಬೇಕ. ಮತ್ತ ತಗೊಂಡು ತೋಟದ ಕಡೆ ಹೋದಿ ಶಿವನ. ಇಲ್ಲ ಮೂವ, ತಗೊಂಡು ತೋಟದ ಕಡೆ ಯಾಕೆ ಹೋಗ್ಲಿ? ಚೀಲಗಟ್ಲೆ ತಾಂದ ಕಿಸಿದ ಮನ್ಯಾಗ ಬಂಗಾರಿಕ ಯಾಕೆ ಕೊಡ್ತಲ್ಲ? ಹಂಗ ಮಾಡಪ್ಪ. ಆತ್ಮ ಇನ್ ಹೋಗಿ ಬರ್ಲಿ ಇನ್ನ. ಹೋಗಿ ಬಾ ಮೂವ. ಮತ್ತೇನು ರಾಜಾದಿರಾಜ ಬಸವರಾಜ ವರ್ಮ 2 ನಂಬರ್ ಶ್ರೀಮಂತರು ಒಬ್ಬರೇ ಹಾಡುತ್ತಾ ಒಳ್ಳೆ ಕುಶಾಲದಾಗ ನಿಂತಿರಲ್ಲ. ನನ್ನ ಹೃದಯದ ಅರಿಸಿ ಬಂಗಾರಿ ಸಿರಿ ಉಟ್ಟ ಸಿಂಗಾರಾಗಿ ಪಂಚಾಮೃತದ ಅಡಿಗೆ ಬುತ್ತಿ ಮಾಡ್ಕೊಂಡ ನನಗೆ ತುತ್ತು ಮಾಡಿ ಉಣಸಾಕ್ ಬರ್ತಾಳ ಅನ್ನೋ ಸಂತೋಷದಾಗ ನಿಂತಿದ್ನಿ. ನಾ ಎಲ್ಲ ಪಂಚಾಮೃತದ ಅಡಿಗೆ ಮಾಡಿಕೊಂಡು ನನ್ನ ರಾಜಾಗ ತುತ್ತು ಮಾಡಿ ಉಣಿಸ್ಬೇಕಂತ ಬಂದನು. ಆದ್ರ ನೀ ನಮ್ಮ ಅಪ್ಪಗೆ ಏನ್ ಭಕ್ತಿ ಬಡದು ಊರೂರು ಸುತ್ತಲಾಕ್ ಕಳಿಸಿದೆ ಅಂತೀನಿ. ನಿನ್ನ ಪ್ರೀತಿ ಸಲುವಾಗಿ ಅವನಿನ ಎಲ್ಲೆಲ್ಲಿ ಕಳಿಸ್ತನೋ ಏನೋ. ಅಲ್ಲ, ನಮ್ಮಪ್ಪ ಎಂದೂ ಮನೆ ಬಿಟ್ಟು ಹೋಗ್ಲಾರ್ದವ, ಎಂದೂ ಕೈ ಬಿಚ್ಚಿ ದುಡ್ಡು ಖರ್ಚು ಮಾಡ್ಲಾರ್ದವ. ಈಗ ನೀ ಬರನ 20,000 ತಗೊಂಡು ಪ್ರವಾಸಕ್ಕೆ ಹೋಗ್ಯಾನ. ಅಲ್ಲ, ನಿನಗೇನೇನೋ ಬಹಳ ವ್ಯವಸ್ಥೆ ಮಾಡುವಂತ ನನಗೆ ಹೇಳೇನ. ನೀವು ಏನಾರ ಮಾಡಿ ಅಂತ. ನಾ ಏನ್ ಅವಾಗ ಮೋಡಿ ಮಾಡಿಲ್ಲ. ಅದು ನಿಮ್ಮ ಅಪ್ಪನೊಳಗಿರುವ ಹಣದ ವ್ಯಾಮೋಹ. ಶ್ರೀಮಂತನಾಗಬೇಕೆನ್ನೋ ಆಸೆ. ಇವತ್ತಿನ ಪ್ರಪಂಚದೊಳಗೆ ಹಣ ಸಿಗತೈತಿ ಅಂದ್ರೆ ಯಾರನ್ನ ಬೇಕಾದ್ರೂ ಕೊಲೆ ಮಾಡಕ್ಕೂ ಹೆಸುದಿಲ್ಲ. ಭೂಮಿಯೊಳಗೆ ನಿಧಿ ಸಿಗತೈತಿ, ಅದೊಂದು ಜೀವ ಬಲಿ ಬೇಡೈತಿ ಅಂದ್ರ ಹೆತ್ತವ್ರನ್ನ ಸಹಿತ ಕತ್ತಿ ಹಿಚಿಕಿ ಬಲಿ ಕೊಡ್ಲಾಕ ಹಿಂದಾಗೋದಿಲ್ಲ ಇವತ್ತಿನ ಜನ. ಅಷ್ಟ ಯಾಕ, ದುಡ್ಡು ಸಿಗತೈತಿ ಅಂದ್ರ ಮಗ್ಗಲ್ದಾಗ ಮನ್ಕೊಂಡು ಹೆಂಡತಿನ ಸಹಿತ ಮತ್ತೊಬ್ಬರಿಗೆ ಕೊಡೋ ಮಂಗ್ಯಾನ ಮಕ್ಕಳು ಸಾಕಷ್ಟು ತುಂಬ್ಯಾರು ಇವತ್ತಿನ ಪ್ರಪಂಚದಾಗ. ಅದಕ್ಕ ನಿಮ್ಮ ಅಪ್ಪಗ ದುಡ್ಡು ಬೇಕಾಗೈತಿ, ನನಗೆ ನೀ ಬೇಕಾಗೈತಿ. ಅದ್ರ ಸಲುವಾಗಿ ನಾ ನಿಮ್ಮ ಅಪ್ಪಗ ಬಂಡಲ ಬಾಜಿ ಹೇಳಿ ಕರಿ ಲಕ್ಕಿ ಕೆಂಪು ಲವಳ ಸರ ಆವಿ ಹಾವ ಕರಿ ಬೆಕ್ಕ ಗೂಗಿ ಹುಡುಕ್ಯಾಡಾಕ ಹಚ್ಚಿಬಿಟ್ಟನು. ಹೌದಾ? ಅಯ್ಯೋ ಶಿವನ, ಅಲ್ಲ ನೀ ಎಲ್ಲ ಸುಳ್ಳಗೊಳ್ಳ ಹೇಳಿ ನಮ್ಮ ಅಪ್ಪನ ತಿರ್ಲಾಕ
ಹಚ್ಚಿ ಖರೆ ಅಕಸ್ಮಾತ್ ಅದು ಏನಾರ ಸಿಗಲಿಲ್ಲ ಏನ್ ಹೇಳಯ್ಯಪ್ಪ ನಿನ್ನ ಒತ್ತು ಹೊರಗೆ ಹಾಕಿಬಿಡ್ತಾನ. ಅವಾಗ ಏನ್ ಮಾಡ್ತಿ? ನನ್ನ ಪ್ರಾಣ ಹೋದ್ರು ನಿನ್ನ ತಗೊಂಡ ಹೋಗ್ತಾನ. ಹಂಗೇನ್ರಿ ನಿನಗೆ ನಿಮ್ಮ ಅಪ್ಪನ ಮ್ಯಾಗ ಅಂಜಿ ಕಿತ್ತು ಅಂದ್ರ ಅವ್ ಬರುದ್ರಾಗ ಇಬ್ರು ಎಲ್ಲರೇ ಓಡಿ ಹೋಗಿ ಬಿಡುನು. ಓಡ್ ಹೋಗುದಾ? ಬ್ಯಾಡ್ ಮಾರಯ್ಯ, ಓಡ್ ಹೋದ್ರ ಊರ್ ಜನ ಆಡ್ಕೋತಾರ. ಅದಕ್ಕ ನಾವಿಬ್ರು ನಮ್ಮಪ್ಪ ಬರೋದ್ರಾಗ ಮದುವೆ ಮಾಡ್ಕೊಂಡ್ ಬಿಡೋಣ. ಯಾಕಂದ್ರ ನಮ್ಮಪ್ಪ ಇಲ್ಲೇ ನಮ್ಮ ಊರಾಗ ದೂರಿನ ಸಂಬಂಧಿ ನಾಯ ಅಂತ ನಮ್ಮ ಮಾವದನ. ಅವಾಗ ನಾನು ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಯಾನ. ಹಂಗಾದ್ರೆ ಹೆಂಗ್ ಮಾಡೋದಿನ್ನ? ಹೆಂಗ್ ಮಾಡಕ್ಕೇನೈತಿ? ಅದಕ್ಕಂತ ನಾನು ತಾಳಿನ ತಗೊಂಡ ಬಂದೆನು. ಇಲ್ಲೇ ನಮ್ಮ ತೋಟದ ಮಗ್ಲ ಸೀಮಿ ಲಕ್ಕವ ಅಂತದಳ, ಆಕಿ ಸಮಕ್ಷಮ ನನ್ ಕೊಳ್ಳಿ ತಾಳಿ ಕಟ್ಬಿಡ. ಒಂದೇನಾಕಿತ ಆಗ ಹೋಗ್ಲಿ. ಹಿಂಗತಿಯ ನಡಿ. ಹಂಗಂದ್ರೆ ಸೀಮಿ ಲಕ್ಕವನ ಸನ್ನಿಧಿಗೆ ಹೋಗೇ ಬಿಡು. ನಡಿ 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 ನಡಿ. ರಾಜ ಹಿಡಿ ತಾಳಿ. ನಾನು ಸಾಯೋ ತನಕ ನನ್ನ ಕೈ ಬಿಡೋದಿಲ್ಲ ಅಂತ ಈ ಲಕ್ಕವನ ಸಾಕ್ಷಿಯಾಗಿ ನನ್ನ ಕೊಳ್ಳಿ ತಾಳಿ ಕಟ್ಬಿಡು. ಬಂಗಾರಿ, ನನ್ನ ಮ್ಯಾಲ ನಿನಗೆ ವಿಶ್ವಾಸ ಇಲ್ಲ. ನೀ ಅಂದ್ರ ನನ್ನ ಪ್ರಾಣ. ಈ ಸೀಮಿ ಲಕ್ಕವನ ಸಾಕ್ಷಿ, ನನ್ನ ಹೃದಯ ಸಾಕ್ಷಿ. ನಾನಿನ್ನ ಎಂದೂ ಕೈ ಬಿಡುವುದಿಲ್ಲ ಅಂತ ಈ ತಾಯಿ ಮ್ಯಾಲ ಪ್ರಮಾಣ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ತೀನಿ. ಹಿಡಿ. ಈಗ ಸಂತೋಷ ಆತ್ ನೋಡು. ಇದ ಸಂತೋಷದಾಗ ರಾಜ ನಮ್ಮಪ್ಪ ಬಂದ. ಈಗ ಹೆಂಗ್ ಮಾಡೋದೀಗ? ಹೆಂಗ್ ಮಾಡಕ್ ಏನೈತಿ? ಇದ್ದಂಗೆ ಹೇಳ್ಬಿಡು. ಮತ್ತೇನಪ್ಪ ರಾಜಾದಿ ರಾಜ, ಜಗತ್ತಿನೊಳಗ ದೋನ್ ನಂಬರ್ ಶ್ರೀಮಂತ ನನ್ನ ಮಗನೇ, ನನ್ನ ಲಕ್ಕಿ ಲವಣಸರ ತರಾಕ ಊರು ಕಳಿಸಿ ಅಗಲಿ ಆರಾಮ ನಿಂತಿರಲ್ರು ಮಕ್ಕಳ್ರ್ಯಾ. ನಾವ್ ಹೆಂಗ್ ಯಾಕೆ ನಿಂದ್ರಲ್ಲಿ ಹಾಕುರಿ? ನೀವು ಆದದ್ ಕೆಲಸ ಏನ್ ಮಾಡ್ಕೊಂಡ್ ಬಂದ್ರಿ ಮೊದಲು ಹೇಳ್ರಿ ನನಗೆ. ನಾ ಎಲ್ಲ ಕೊಲ್ಲಾಪುರ, ತುಳಜಾಪುರ, ಸೊಲ್ಲಾಪುರ, ಗುಡ್ಡಾಪುರ, ಶಬರಿಮಲ ಎಲ್ಲ ಗುಡ್ಡ ಹುಡುಕಿ ಲಕ್ಕಿ ಲವಣಸರ ಸಿಗ್ಲಾರ್ದಕ್ಕ ನನ್ನ ಕರ ಬಿದ್ದು ಹೋಗೈತೆ. ಓ ಸಾವುಕಾರ, ಮತ್ತೆ ಗುಡ್ಡದಾಗ ರೈತರ ಹೇಳಪ್ಪ ನಿನ್ನ ಕಾಲ್ ಬೀಳ್ತರು. ಇನ್ನ ಒಂದ್ 20,000 ರೂಪಾಯಿ ಖರ್ಚಾದ್ರೂ ಆಗಲ್ಲ ಯಾಕು? ಇನ್ನ ಒಂದು 4 ಕರ ಕೆಡ್ಕೊಂಡ ಬರ್ತನು. ಯಪ್ಪ ಶ್ರೀಶೈಲ ಗುಡ್ಡದಾಗ ಸಿಗ್ತೈತಂತ. ಹೋಗು ಪಟ್ನ ಹೋಗ್ ಬಂದ್ಬಿಡು. ನಿನಗೆ ಹೆಂಗ್ ಗೊತ್ತಾತ? ನನ್ನ ತೆಗಡಿ ಬಿದ್ರಿ ತಗಡಿ ಅಂತಕ್ಕಿನ ರಾಜ ರಾಜ ಬಸವರಾಜ ವರ್ಮ ಮಾಮ ಹೇಳಿದ್ದಾರೆ. ಮಾಮ ಯವ್ವ ತಂಗಿ ಬಂಗಾರವ್ವ, ಕೊಳ್ಳಾಗ ತಾಳಿ ಕಟ್ಕೊಂಡಿ ಅಲ್ವಾ? ಯಾರು ಕಟ್ಟಿದ್ರೆ ನನ್ನ ಕೂಸ? ಏನ ನಾಗ ಕಟ್ಟಿದೋ? ಏನಿ ಮಂಗ್ಯಾರ ಮಗ ದೋನ್ ನಂಬರ್ಸ್ ಕಟ್ಟಿದೋ? ನಾನೇ ಕಟ್ಟಿನ್ರಿ ಮಾಮಾರ. ಎಷ್ಟು ಚಂದ ಹೇಳ್ತೀವೋ ಮೊಮ್ಮಗನ. ನೀ ಯಾಕೆ ತಾಳಿ ಕಟ್ಟಿದೆಯೋ ಶಿವನ? ಚಂದ ಕಾಣ್ದತಿಲ್ಲ ನೋಡ್ಬೇಕತ್ ಕಟ್ಟಿನ್ರಿ. ಬೇಕಾದ್ರೆ ಬಿಚ್ ಅಂದ್ರೇನ್? ಏ ಕುರುಸಾರ್ಯ, ಮನಸ್ಸಿಗೆ ಬಂದ ಕಟ್ಲಾಕ ಬಿಚ್ಚಲಾಕ ನೀನು ಗೊಂಬೆ ಆಟತ್ ಮಾಡಿ ನಮಗನ. ಕಟ್ಟಿದ್ರು ಕಟ್ಟೋಲ್ಯಾಕ ದೊಡ್ಡ ಮನುಷ್ಯ ಆದಿ. ಮೊದಲು ನನಗೆ ಲಕ್ಕಿ ಲವಣಸರ ಎಲ್ಲಿ ಸಿಗತೈತಿ ಹೇಳು ಮಾಮಾರ. ನನ್ನ ಕಡೆ ತಪ್ಪಾಗೈತಿ, ನನ್ನ ಕ್ಷಮಾ ಮಾಡ್ರಿ. ಅದೆಲ್ಲ ಸುಳ್ಳೈತಿ. ನಿಮ್ಮ ಮಗಳು ನನಗೆ ಬೆಟ್ಟಾಗನಾಕಿ ರೂಪ ಗುಣ ನೋಡಿ ನಾ ಮೆಚ್ಚಿ ಹುಚ್ಚಾಗಿ ಬಿಟ್ನಿ. ಏನರೇ ಮಾಡಿ ನನ್ನ ಪ್ರಾಣ ಹೋದ್ರು ಸಹಿತ ಈಕಿನ ಪಡ್ಕೋಬೇಕಂತ ನಿರ್ಧಾರ ಮಾಡ್ಕೊಂಡ ನಿಮಗಿಟ್ಟೆಲ್ಲ ಬಂಡಲ್ ಹೇಳ್ಬೇಕಾತ್ರಿ. ಹಂಗಾದ್ರೆ ನೀ ರಾಜಾದಿ ರಾಜನೂ ಅಲ್ಲ, ಕೋಟ್ಯಾಧೀಶ್ವರನೂ ಅಲ್ಲ, ATM ಕಾರ್ಡು ಇಲ್ಲ, ಕಿವ್ಯಾಗ ಮೊಬೈಲ್ ಸಟ್ಟು ಇಲ್ಲ ಅಂದ್ರ ನನ್ನಂತ ಎಷ್ಟೋ ಮಂದಿಗೆ ಮೋಸ ಮಾಡ್ಲಾಕ ಬಂದ ಬಂಡಲ್ ಬಸ ಅನ್ನಂಗ ಆತ್ನಿ. ನೋಡ್ರಿ ಮಾಮಾರ, ಈ ಪ್ರಪಂಚದೊಳಗೆ ನನ್ನಂತ ಬಂಡಲ್ ಬಸ್ಯಾಗಳು ಸಾಕಷ್ಟು ಜನ ತುಂಬ್ಯಾರ. ಮುಗ್ಧ ಜನರಿಗೆ ಆಸೆ ಹಚ್ಚಿ ಮೋಸ ಮಾಡೋದ್ರಿಂದ ಎಷ್ಟೋ ಜನ ಹಾಳಾಗಿ ತಮ್ಮ ಜೀವ ಸಹಿತ ಕಳ್ಕೊಂಡಾರ. ಅದಕ್ಕೆ ನಿಮ್ಮಂತ ವಿಚಾರವಂತ ಜನ ಅಂತ ಅದಕ್ಕೆಲ್ಲ ಅವಕಾಶ ಕೊಡಬಾರದು. ಅಲ್ಲ ಮಾವ, ನಾವು ಲಕ್ಕಿ ಲವಣಸರದಿಂದ ಕೋಟ್ಯಾಧೀಶ್ವರ ಆಗವ್ರಿದ್ರ ಈ ಪ್ರಪಂಚದೊಳಗೆ ಇಷ್ಟೆಲ್ಲಾ ಜನ ಯಾಕೆ ಶ್ರಮ ಪಡ್ತಿದ್ರು, ಕಷ್ಟಪಟ್ಟು ಓದ್ತಿದ್ರು? ಅದೃಷ್ಟ ಲಕ್ಷ್ಮಿ ನಮಗ ಒಲದ ಬರಬೇಕಾದ್ರೆ ನಾವು ಶ್ರಮ ಪಟ್ಟು ನಿಷ್ಠೆಯಿಂದ ದುಡಿಬೇಕು. ಅಂದಾಗ ಮಾತ್ರ ನಾವು ಕೋಟ್ಯಾಧೀಶರ ಆಗಲು ಸಾಧ್ಯ. ಇದಕ್ಕೆ ಹೆಂಗತ್ತೀರಿ ಮಾಮಾರ? ಆತಳಪ್ಪ, ಬಾಳ ಚಲೋ ಮಾಡಿದಿ. ಆಸೆ ಅನ್ನೋದು ಬಾಳ ಹೇಸಿ ಸುಳಿ ಮಗಂದು. ಆಸೆ ಇದ್ರು ಅತಿ ಆಸೆ ಇರಬಾರ್ದು. ನನಗಂತೂ ಬುದ್ಧಿ ಬಂದಂಗ ಆತ. ಆದ್ರೆ ನನ್ನಂಗ ಎಷ್ಟೋ ಜನ ಇಂತ ಬಂಡಲ ಮಾತಿಗೆ ಮಳ್ಳಾಗಿ ಅಳಗಾಗಿ ಹೋಗ್ತಾರ. ಅವರಿಗೆ ಬುದ್ಧಿ ಬರ್ಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೋತನ. ಇರ್ಲಿ, ನೀ ಅಂತೂ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿ, ಇನ್ನೇನು ಮಾಡಕ್ ಬರಂಗಿಲ್ಲ. ನನ್ನ ಬಂಗಾರದಂತ ಮಗಳನ್ನ ಚಂದಗೆ ನೋಡ್ಕೋ. ನನಗಂತೂ ಗಂಡಿಲ್ಲ. ನನ್ನ ಎಲ್ಲಾ ಆಸ್ತಿ ನಿನ್ ಹೆಸರಲ್ಲಿ ಹಸ್ತನ. ನನ್ನ ಮಗಳನ್ನ ಲಕ್ಕಿ ಲವಣಸರ ಹುಡ್ಕ್ಯಾಡಕ್ ಹಚ್ಚಬೇಡ. ನನ್ನ ಮನಿ ಹಳೆ ಆಗಿ ಅಂದ್ಮೇಲೆ ಬಂಡಲ್ ಬಸಿ ಅನ್ಸ್ಕೋಬೇಡ. ಆತಳ ಮಾವ, ನಿನ್ನ ಮಗಳನ್ನ ನನ್ನ ಜೀವನಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ. ಚಿನ್ನಪ್ಪನ ಹಳೆ ಅಂದ್ರ ಚಿನ್ನದಂತ ಹುಡುಗ ಅನಿಸ್ಕೋತಾನ. ಇನ್ನು ಮ್ಯಾಲ ನಾ ಬಂಡಲ್ ಬಸಿ ಆಗಂಗಿಲ್ಲ, ಬಹದ್ದೂರ್ ಬಸಿ ಹಾಕ್ತಾನೆ. ನೋಡ್ದೇಪ್ಪ ನಿನ್ನ ಅಳಿಯನ್ನ ಹೆಂಗ ನನಗೆ ಎಷ್ಟು ಒಳ್ಳೆಯವನಲ್ಲ. ಕರ್ನಾಟಕದ ಹುಡುಗರು ಸಿಕ್ಕಿದ್ದ ಇಂತ ಫಿಗರ್. ಇಂಥವ್ರು ಹೆಂಗ್ ಸಿಗ್ತಾರವಾ? ಹೆಂಗದ ನೋಡ, ಕರಿ ಲೆಕ್ಕಿಯಾಗ್ಯಾನ ಮಗ. ಇವತ್ತಿಗೆ ಒಬ್ಬ ಕರಿ ಲೆಕ್ಕಿ, ನೀನ ಕೆಂಪು ಲವಣಸರ. ಅವ ಜಗತ್ನಾಗ 2 ನಂಬರ್ ಶ್ರೀಮಂತ, ನಾ ನಮ್ಮ ಊರಾಗ 3 ನಂಬರ್ ಬಡವ. ಇದ್ರು ಇರ್ಲಿ ತಂಗಿ, ಚಂದಗೆ ಇಬ್ರು ಮಾಡ್ಕೊಂಡ್ ತಿನ್ರಿ. ಇವತ್ತಿನ ಹಿಡಿದು ನೀವು ಇಬ್ರು ಊರಾಗ, ನಾ ಇಲ್ಲೇ ತೋಟದಾಗ ಆರಾಮ್ ಇರ್ತನ. ತಂಗಿ, ಇನ್ನೊಂದು ಮಾತ, ಇವೇನಲ್ಲ, ರಾಜಾದಿ ರಾಜ ಬಸವರಾಜ ಹಡಪದ ವರಮ, ಜಗತ್ತಿನೊಳಗ 2 ನಂಬರ್ ಶ್ರೀಮಂತ. ಇವ್ರು ನೆಲ್ಲಿ ಊರಾಗ ಭಿಕ್ಷೆ ಬಿಡಕದು ಕಳಿಸಿಬೇಡೋ ನಿನ್ನವನ ಧಾರವಾಡ ಪೇಡೆದಂತಕಿನ. ಇಲ್ಲ ಯಪ್ಪ, ಅವ
ನಾವೇನು ಭಿಕ್ಷಾ ಬೇಡವೇನು ಸುಳ್ಳ ನಾಟಕ ಮಾಡೋಣ ಭಿಕ್ಷಾ ನೀಡಿ ಕಳ್ಸಾವ ಕೇಳ್ತೇನ ನಡ್ರಿ ನಮ್ಮ ಅಪ್ಪಂತೂ ಅಪ್ಪಣೆ ಕೊಟ್ಟ ಇಬ್ರು ಚಂದ ಸಂಸಾರ ಮಾಡೋಣ ನಡ್ರಿ ಮಾಡೋಣ ಹಾ. ನಡಿ ಅಂತ ಹಾಕ ಹಾಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ.